ಕಾಯಕ ಮತ್ತು ದಾಸೋಹ. ಬಹುಶಃ ಈ ಪದಗಳನ್ನ ಎಲ್ಲರೂ ಕೇಳಿರ್ತಾರೆ. ಆದರೆ ಶರಣರ ತತ್ವಜ್ಞಾನದ ಈ ಎರಡು ಆಧಾರ ಸ್ತಂಭಗಳು ನಮ್ಮ ಇವತ್ತಿನ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಎಂದಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇವತ್ತು ಇದರ ಬಗ್ಗೆನೇ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ. ನೋಡಿ, ನಾವೆಲ್ಲರೂ ನಮ್ಮ ದೈನಂದಿನ ಕೆಲಸದಲ್ಲಿ ಏನೋ ಒಂದು ಅರ್ಥವನ್ನ, ಒಂದು ಉದ್ದೇಶವನ್ನ ಹುಡುಕ್ತಾ ಇರ್ತೇವೆ. ಇದು ಇವತ್ತಿನ ಪ್ರಶ್ನೆ ಮಾತ್ರ ಅಲ್ಲ. ಸುಮಾರು 800 ವರ್ಷಗಳ ಹಿಂದೆ, ಅಂದ್ರೆ 12ನೇ ಶತಮಾನದ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಚಳುವಳಿ ಹುಟ್ಟುಕೊಂಡಿತ್ತು. ಅದು ಇದೇ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರವನ್ನು ನೀಡಿತು. ಆ ಚಳುವಳಿಯನ್ನ ಮುನ್ನಡೆಸಿದವರೇ ಶರಣರು. ಈ ಶರಣರು ತಮಗೆ ಅರಿವಾದ ಸತ್ಯವನ್ನ, ತಮ್ಮ ತತ್ವಜ್ಞಾನವನ್ನ ಎಲ್ಲರಿಗೂ ಅರ್ಥವಾಗುವ ಹಾಗೆ ತುಂಬಾನೇ ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂತ ವಚನಗಳು ಅನ್ನುವೊಂದು ಹೊಸ ಸಾಹಿತ್ಯ ಪ್ರಕಾರವನ್ನೇ ಸೃಷ್ಟಿ ಮಾಡಿದರು. ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಸಾಕು, ಅದು ವೈಯಕ್ತಿಕ ವಿಚಾರ. ಸಮಾಜ, ಸಂಸಾರ ಎಲ್ಲವನ್ನೂ ಬಿಟ್ಟು ಎಲ್ಲೋ ದೂರ ಹೋಗಿ ತಪಸ್ಸು ಮಾಡಿದ್ರೆ ಮಾತ್ರ ಮುಕ್ತಿ ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು. ಆದರೆ ಶರಣರು ಬಂದು ಹಾಗಲ್ಲ ಅಂತ ಈ ಇಡೀ ಯೋಚನಾ ಕ್ರಮವನ್ನೇ ಪ್ರಶ್ನಿಸಿದ್ರು. ಅವರು ಒಂದು ಸಂಪೂರ್ಣ ಹೊಸ ದಾರಿಯನ್ನ ತೋರಿಸಿದ್ರು. ಆ ದಾರಿಯಲ್ಲಿ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿ ಮತ್ತು ಸಮಾಜದ ಕಲ್ಯಾಣ ಬೇರೆ ಬೇರೆ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಂದನ್ನ ಬಿಟ್ಟು ಇನ್ನೊಂದು ಇರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ವ್ಯಕ್ತಿ ಮತ್ತು ಸಮಾಜ ಎರಡರ ಕಲ್ಯಾಣವನ್ನ ಒಟ್ಟಿಗೆ ಸಾಧಿಸೋದು ಹೇಗೆ? ಇದಕ್ಕಾಗಿಯೇ ಅವರು ಎರಡು ತುಂಬಾನೇ ಬಲವಾದ ಅಡಿಪಾಯಗಳನ್ನ ಹಾಕಿದ್ರು. ಅವೇ ಕಾಯಕ ಮತ್ತು ದಾಸೋಹ. ಸರಿ, ಹಾಗಾದ್ರೆ ಮೊದಲು ನಾವು ಕಾಯಕ ಅಂದ್ರೆ ಏನು ಅಂತ ನೋಡೋಣ. ಇದು ಕೇವಲ ಕೆಲ್ಸ ಅಥವಾ ವರ್ಕ್ ಅಂತ ಅನ್ಕೊಂಡ್ರೆ ಅದು ತಪ್ಪು. ಇದು ಅದಕ್ಕಿಂತ ಎಷ್ಟೋ ದೊಡ್ಡದು. ಇದೊಂದು ಕ್ರಾಂತಿಕಾರಿ ಪರಿಕಲ್ಪನೆ. ಕಾಯಕ ಅಂದ್ರೆ ಬರೀ ನಮ್ಮ ಹೊಟ್ಟೆಪಾಡಿಗಾಗಿ ದುಡಿಯೋದಲ್ಲ. ನಾವು ಯಾವುದೇ ಕೆಲಸ ಮಾಡಲಿ, ಅದು ಕೃಷಿಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಒಬ್ಬ ಕುಶಲಕರ್ಮಿಯಾಗಿರ್ಬೋದು, ಆ ಕೆಲಸವನ್ನ ಒಂದು ಪೂಜೆಯ ಹಾಗೆ ಪೂರ್ತಿ ಪ್ರಾಮಾಣಿಕತೆಯಿಂದ ಮತ್ತು ಸಮರ್ಪಣಾ ಭಾವದಿಂದ ಮಾಡೋದೇ ಕಾಯಕ. ಇದೊಂದು ಆಧ್ಯಾತ್ಮಿಕ ಶಿಸ್ತು. ಬಹುಶಃ ಎಲ್ಲರೂ ಕೇಳಿರುವ ಆ ಪ್ರಸಿದ್ಧ ಮಾತಿದೆಯಲ್ಲ, ಕಾಯಕವೇ ಕೈಲಾಸ. ಅದು ಈ ತತ್ವದ ಸಾರಾಂಶವನ್ನೇ ಹೇಳಿಬಿಡುತ್ತೆ. ಅಂದ್ರೆ ನಾವು ಮಾಡೋ ಕೆಲಸವನ್ನೇ ಶ್ರದ್ಧೆಯಿಂದ, ಸರಿಯಾದ ಮನೋಭಾವದಿಂದ ಮಾಡಿದ್ರೆ ಕೈಲಾಸಕ್ಕೆ ಹೋಗಕ್ಕೆ ಬೇರೆ ದಾರಿ ಬೇಕಾಗಿಲ್ಲ, ನಾವು ಮಾಡೋ ಕೆಲಸವೇ ಕೈಲಾಸ ಆಗುತ್ತೆ ಅಂತ ಅರ್ಥ. ಇಷ್ಟೇ ಅಲ್ಲ, ಶರಣತತ್ವದ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಜೀವನೋಪಾಯಕ್ಕಾಗಿ ಕಾಯಕ ಮಾಡಲೇಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರತಿಯೊಬ್ಬರೂ ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವಲಂಬಿತರಾಗೋದು ಅಥವಾ ಇನ್ನೊಬ್ಬರನ್ನ ಶೋಷಣೆ ಮಾಡೋದು, ಈ ಎರಡಕ್ಕೂ ಇಲ್ಲಿ ಜಾಗವಿಲ್ಲ. ಸರಿ, ಕಾಯಕ ಮಾಡಿ ಪ್ರಾಮಾಣಿಕವಾದಿ ಸಂಪಾದನೆ ಮಾಡಿದ್ವಿ. ಆಮೇಲೆ ಆ ಸಂಪಾದನೆಯನ್ನು ಏನ್ ಮಾಡಬೇಕು? ಇಲ್ಲಿಗೆ ಬರುತ್ತೆ ಎರಡನೇ ಮತ್ತು ಅಷ್ಟೇ ಮುಖ್ಯವಾದ ಸ್ತಂಭ, ದಾಸೋಹ. ದಾಸೋಹ ಅಂದ್ರೆ ತುಂಬಾನೇ ಸರಳ. ನಾವು ನಮ್ಮ ಕಾಯಕದಿಂದ ಏನ್ ಗಳಿಸಿದ್ದೇವೋ ಅದನ್ನ ಸಮಾಜದ ಜೊತೆ ಹಂಚ್ಕೊಳ್ಳೋದು. ಮುಖ್ಯವಾಗಿ ಇದನ್ನ ನಾನ್ ಮಾಡ್ತಿದ್ದೀನಿ, ನಾನ್ ಕೊಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಮಾಡಬೇಕು. ಪ್ರತಿಯಾಗಿ ಏನನ್ನೂ ಬಯಸದೆ ನಿಸ್ವಾರ್ಥವಾಗಿ ಸೇವೆ ಮಾಡುವುದೇ ದಾಸೋಹ. ಒಂದು ಅದ್ಭುತವಾದ ವಚನ ಹೀಗೆ ಹೇಳತ್ತೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಇದರರ್ಥ ನಾನೇ ಆ ಬ್ರಹ್ಮ, ನಾನೇ ದೇವರು ಅಂತ ಅಹಂಕಾರ ಪಡದೆ ನಾನು ದಾಸ, ನಾನೊಬ್ಬ ಸೇವಕ ಅಂತ ವಿನಯದಿಂದ ಇರುವ ಹಾಗೆ ಮಾಡು ಅಂತ ದೇವರಲ್ಲಿ ಬೇಡಿಕೊಳ್ಳೋದು. ನೋಡಿ, ದಾಸೋಹದ ತಿರುಳೇ ಈ ವಿನಯ. ಹಾಗಾಗಿ ಕಾಯಕ ಮತ್ತು ದಾಸೋಹವನ್ನ ನಾವು ಬೇರೆ ಬೇರೆಯಾಗಿ ನೋಡಕ್ಕೆ ಆಗೋದೇ ಇಲ್ಲ. ಅವು ಒಂದು ನದಿಯ ಎರಡು ದಂಡೆಗಳಿದ್ದಾಗೆ. ಒಂದು ಪ್ರಾಮಾಣಿಕ ದುಡಿಮೆ, ಇನ್ನೊಂದು ನಿಸ್ವಾರ್ಥ ಸೇವೆ. ಇವೆರಡೂ ಸೇರಿದ್ದಾಗ ಮಾತ್ರ ಒಂದು ಆದರ್ಶ ಸಮಾಜ ಅನ್ನೋ ನೀಲನಕ್ಷೆ ಪೂರ್ತಿಯಾಗುತ್ತೆ. ಹಾಗಾದ್ರೆ ಇದರ ಪ್ರಕ್ರಿಯೆ ಹೇಗೆ? ತುಂಬಾನೇ ಸರಳ. ಮೊದಲನೇ ಹಂತ ಕಾಯಕ ಮಾಡು, ಅಂದ್ರೆ ಪ್ರಾಮಾಣಿಕವಾಗಿ ದುಡಿ. ಎರಡನೇ ಹಂತ ಆ ದುಡಿಮೆಯ ಫಲವನ್ನ ದಾಸೋಹದ ಮೂಲಕ ಸಮಾಜಕ್ಕೆ ಸಮರ್ಪಿಸು. ಇದು ಒಂದಕ್ಕೊಂದು ಪೂರಕವಾಗಿ ನಡೆಯುವ ಒಂದು ನಿರಂತರ ಚಕ್ರ. ಈ ದೃಷ್ಟಿಕೋನದಿಂದ ನೋಡಿದಾಗ ನಮ್ಮ 9 to 5ರ ಕೆಲಸ ಕೇವಲ ಸಂಬಳಕ್ಕಾಗಿ ಮಾಡೋ ಒಂದು ಟಾಸ್ಕ್ ಆಗಿ ಉಳಿಯೋದಿಲ್ಲ. ಬದಲಾಗಿ ಅದು ನಮ್ಮನ್ನ ನಾವು ಶಿಸ್ತಿಗೆ ಒಳಪಡಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ನಮ್ಮ ಕೊಡುಗೆ ನೀಡಲು ಒಂದು ದಾರಿಯಾಗುತ್ತೆ. ನಮ್ಮ ವೃತ್ತಿ ಮತ್ತು ಆಧ್ಯಾತ್ಮ ಎರಡೂ ಒಂದೇ ಆಗ್ಬಿಡುತ್ತೆ. ಆದರೆ ಒಂದು ನಿಮಿಷ, ಈ ಕಾಯಕ ಮತ್ತು ದಾಸೋಹ ಅನ್ನೋ ಚಕ್ರ ಸುಸೂತ್ರವಾಗಿ ನಡಿಬೇಕಂದ್ರೆ ಅದಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಬೇಕೇ ಬೇಕು. ಆ ಅಡಿಪಾಯವೇ ಆಚಾರ. ಆಚಾರ ಅಂದ್ರೆ ಸನ್ನಡತೆ,
ಅಂದ್ರೆ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಕೆಲಸದಲ್ಲಿ ಸಂಪೂರ್ಣ ಪ್ರಾಮಾಣಿಕತೆ. ಶರಣರು ಈ ವಿಷಯದಲ್ಲಿ ತುಂಬಾನೇ ಸ್ಪಷ್ಟವಾಗಿದ್ರು. ನಮ್ಮಲ್ಲಿ ಸನ್ನಡತೆ ಅಂದ್ರೆ ಒಂದು ನೈತಿಕ ಬುನಾದಿ ಇಲ್ಲ ಅಂದ್ರೆ ನಾವು ಎಷ್ಟೇ ದೊಡ್ಡ ಕಾಯಕ ಮಾಡಿದ್ರೂ, ಎಷ್ಟೇ ದೊಡ್ಡ ದಾಸೋಹ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರೋದಿಲ್ಲ. ಅದರ ಪಾವಿತ್ರ್ಯವೇ ಹೊರಟೋಗುತ್ತೆ. ಇದನ್ನ ಒಂದು ವಚನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಆಚಾರ ಅಂದ್ರೆ ಸನ್ನಡತೆ ಇದ್ರೆ ಮಾತ್ರ ದಾಸೋಹಕ್ಕೆ ಬೆಲೆ. ಆಚಾರ ಇಲ್ಲದ ಗುರು ಗುರುವೇ ಅಲ್ಲ. ಆಚಾರ ಇಲ್ಲದ ಭಕ್ತ ಕೇವಲ ಒಂದು ಪ್ರಾಣಿ ಇದ್ದಾಗೆ. ಅಷ್ಟೇ ಯಾಕೆ, ಆಚಾರ ಇಲ್ಲದೆ ನಾವು ದೇವರಿಗೆ ಅರ್ಪಿಸುವ ಪ್ರಸಾದ ಕೂಡ ಕೇವಲ ಒಂದು ಊಟ ಅಷ್ಟೇ. ಅಂದ್ರೆ ಪ್ರಾಮಾಣಿಕತೆ ಅನ್ನೋದು ಕೇವಲ ಒಂದು ಆಯ್ಕೆ ಅಲ್ಲ, ಅದೇ ಎಲ್ಲದಕ್ಕೂ ಮೂಲ, ಅದೇ ಅಡಿಪಾಯ. ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಪ್ರೊಫೆಷನಲ್ ಇಂಟಿಗ್ರಿಟಿ ಅಂತೀವಲ್ಲ, ಅದು ಕೇವಲ ಒಂದು ಕಾರ್ಪೊರೇಟ್ ಪದ ಅಲ್ಲ. ಅದು ಶರಣರು ಹೇಳಿದ ಒಂದು ಪ್ರಮುಖ ಆಧ್ಯಾತ್ಮಿಕ ಶಿಸ್ತು. ಇದನ್ನು ಹೀಗೆ ಯೋಚಿಸ್ಬೋದು. ನಮ್ಮ ಕಾಯಕ ಅನ್ನೋದು ಒಂದು ನದಿಯ ಮೂಲ. ಆ ಮೂಲವೇ ಶುದ್ಧವಾಗಿದ್ರೆ ಅದರಿಂದ ಹರಿಯುವ ದಾಸೋಹ ಅನ್ನೋ ನೀರು ಕೂಡ ಶುದ್ಧವಾಗಿ ಇರುತ್ತೆ. ಹೌದಲ್ವೇ? ನೋಡಿ, ಸುಮಾರು 800 ವರ್ಷಗಳಷ್ಟು ಹಳೆಯದಾದ ಈ ತತ್ವ ಇವತ್ತಿಗೂ ನಮ್ಮ ಜೀವನಕ್ಕೆ, ನಮ್ಮ ಕೆಲಸಕ್ಕೆ ಒಂದು ಅರ್ಥ ಕೊಡಬಲ್ಲ ಶಕ್ತಿ ಹೊಂದಿದೆ. ಇದು ಇವತ್ತಿನ ನಮ್ಮ ಪರ್ಪಸ್ ಹುಡುಕಾಟಕ್ಕೆ ಒಂದು ದಾರಿ ತೋರಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಪೂಜೆಯಾದರೆ, ನಾವು ಗಳಿಸೋ ಪ್ರತಿಯೊಂದು ರೂಪಾಯಿಯೂ ಇನ್ನೊಬ್ಬರ ಸೇವೆಗಾಗಿ ಮೀಸಲಾದರೆ, ನಮ್ಮ ಸುತ್ತಲಿನ ಈ ಜಗತ್ತು ಹೇಗಿರುತ್ತಿತ್ತು?